ಇಲ್ಲಿ ಗಣಿತಗಳನ್ನ ಸರಿಯಾಗಿ ಪ್ರಶ್ನೆಯನ್ನ ಅರ್ಥ ಮಾಡ್ಕೋಬೇಕು. ಇವು ಗಣಿತಗಳು ಬಹಳ ಮಜಾ ಇರ್ತಾವ. ಸಮಯದ ಲೆಕ್ಕಗಳು. 20 ಮೀಟರ್ ದೂರವನ್ನು 20 ಸೆಕೆಂಡುಗಳಲ್ಲಿ ಕ್ರಮಿಸಿದರೆ ವೇಗ ಎಷ್ಟು ಅಂತಂದು ಕೇಳ್ತಾನೆ. ಅದನ್ನ ಹೆಂಗ ನೀವು ಕಂಡು ಹಿಡಿತೀರಿ? ಹಿಡ್ರಿ, ಟೈಮ್ ಕೊಟ್ಟದ 200 ಮೀಟರ್ ಸೆಕೆಂಡ್. ಹೆಂಗ ಕಂಡು ಹಿಡಿತೀರಿ ನೀವು? 20 ಸೆಕೆಂಡುಗಳಲ್ಲಿ 200 ಮೀಟರ್, 20 ಸೆಕೆಂಡುಗಳಲ್ಲಿ 200 ಮೀಟರ್ ಅಂದರೆ ಇದನ್ನು ಗಂಟೆ ವೇಗ ಹಿಂಗಾದ್ರು ತಕ್ಕೊಳಕ್ಕೆ ಹೋಗ್ಬಾರ್ದು. ಸೆಕೆಂಡಿನ ವೇಗ ತೆಗಿಬೇಕದ. ಗಂಟೆ ವೇಗ ಎಷ್ಟು ಅಂತ ಕೇಳೋಣ ನಾವಿಲ್ಲ. ನೋಡಿಲ್ಲ, 500 ಮೀಟರ್ ದೂರವನ್ನು 10 ಸೆಕೆಂಡುಗಳಲ್ಲಿ ಕ್ರಮಿಸಿದರೆ ವೇಗ ಎಷ್ಟು? ಗಂಟೆ ವೇಗ ಅಂದರೆ ಬೇರೆ, ಬರೀ ವೇಗ ಎಷ್ಟು ಅಂತಂದ್ರೆ ಪ್ರತಿ ಸೆಕೆಂಡಿಗೆ ತೆಗಿಬೇಕು ನೀವು. ಈ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ನೀವು ವೇಗವನ್ನು ಕಂಡು ಹಿಡಿಯಿರಿ ಅಂದ್ಕೂಡಲೇ ಗಂಟೆದ ತಕೊಂಡು ಕೂತ್ಗಿರ್ತೀರಿ. ಮತ್ತು 1 ಸೆಕೆಂಡಿನ ವೇಗ ತಕ್ಕೋಬೇಕು. ನೋಡ್ರಿ, ಈಗ ನಾನು ತಿಳಿಸ್ತಾನೆ. 20 ಸೆಕೆಂಡಿಗೆ ಬರೋಬರಿ 20 ಸೆಕೆಂಡಿಗೆ ಬರೋಬರಿ 200 ಮೀಟರ್. 200 ಮೀಟರ್ ಆದರೆ 1 ಸೆಕೆಂಡಿಗೆ ವೇಗ ಅಂದರೆ ಹಚ್ಕೋಬೇಕು. 1 ಸೆಕೆಂಡಿಗೆ, 1 ಗಂಟೆಗೆ. ಇದು ಸೆಕೆಂಡಿನಾಗ ಅದಂದ್ರೆ 1 ಸೆಕೆಂಡಿಗೆ ಅಂತ ಹಚ್ಕೋಬೇಕು. ನೋಡಿ, 20 ಇದೊತ್ತು ಇದು 2 ಒಂದಲೆ 2 ಹತ್ತಲೆ ಬರೋಬರಿ 10 ಮೀಟರ್. ಆನ್ಸರ್ ಇಸ್ ಕೊಟ್ಟು ಹೆಂಗೆ ಹಚ್ಚೋದು ನೋಡ್ರಿ. ಆನ್ಸರ್ ಇಸ್ ಕೊಟ್ಟು 10 ಮೀಟರ್ ಪ್ರತಿ ಸೆಕೆಂಡಿಗೆ. ನೋಡಿ ಹೆಂಗೆ ಹಚ್ಚೋದು ಅನ್ನೋದು ನೋಡ್ಕೋರಿ. ಅಂದ್ರೆ ನಿಮ್ಗೆ ಗೊತ್ತಾಗ್ತದ ನಾಳೆ. 10 ಮೀಟರ್ ಸೆಕೆಂಡು ಪೂರ್ತಿ ಬರೀತಿದ್ರೆ ಬರೀ ಸೆಕೆಂಡು. ನೋಡಿ, ಒಂದು ತಿಳಿಸನು ಅದನ್ನು ಮಾಡಿ. 10 ಸೆಕೆಂಡುಗಳಲ್ಲಿ 500 ಮೀಟರ್ ದೂರನ್ನು 10 ಸೆಕೆಂಡುಗಳಲ್ಲಿ ಕ್ರಮಿಸಿದರೆ ವೇಗ ಎಷ್ಟು? ವಿಡಿಯೋ ಆನ್ ಮಾಡಿ. ಓಕೆ. 10 ಸೆಕೆಂಡಿಗೆ ಬರೋಬರಿ 10 ಸೆಕೆಂಡಿಗೆ ಬರೋಬರಿ 500 ಮೀಟರ್. ವೇಗ ಅಂದರೆ ಹಚ್ಕೋಬೇಕು. 1 ಸೆಕೆಂಡಿಗೆ ಹಚ್ಕೋಬೇಕು. ವೇಗ ಅಂದರೆ ನೆನ್ಪಿಟ್ಕೋರಿ. ಗಂಟೆಗೆ ಕೇಳಿದ್ರೆ 1 ಗಂಟೆಗೆ ಸರಾಸರಿ ವೇಗ ಅಂದ್ರೆ 1 ಗಂಟೆಗೆ ಸರಾಸರಿ ವೇಗ ಎಷ್ಟು ಅಂದ್ರೆ 1 ಸೆಕೆಂಡಿಗೆ. ಇದನ್ನು ಅರ್ಥ ಮಾಡ್ಕೋಬೇಕು ನೀವು. ಸರಾಸರಿ ವೇಗ ಎಷ್ಟು ಅಂದ್ರೆ 1 ಸೆಕೆಂಡಿಗೆ. ಇದು ಸೆಕೆಂಡ್ದಾಗದ. ನಿಮಿಷನಾಗಿತ್ತು ಅಂದ್ರೆ ಗಂಟೆ ನಿಮಿಷದ ವೇಗ, ಗಂಟೆದಾಗಿತ್ತಂದ್ರೆ ಗಂಟೆ ವೇಗ. ಹಿಂಗೆ ಅರ್ಥ ಮಾಡ್ಕೋಬೇಕು. ಇದು ನಿಮಿಷನ ತೆಗೆದದ. 1 ಗುಂಡ್ಲೆ 500 ಸರಾಸ ಬಾಗಲೆ 10 ಬರೋಬರಿ 0 ಬರೋಬರಿ 50 ಮೀಟರ್. ಆನ್ಸರ್ 50 ಮೀಟರ್. 50 ಮೀಟರ್ ಪರ್ ಸೆಕೆಂಡಿಗೆ. ಸೆಕೆಂಡಿನ ವೇಗ ಹೆಂಗನ್ನೋದು ತಿಳ್ಕೊಂಡ್ರು. ಸೆಕೆಂಡ್ ಅಂದರೆ ಸೆಕೆಂಡಿಗೆ ಚಂದಂಗೆ ತಿಳ್ಕೊರಿ.